ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ಶಿವರಾತ್ರಿ ಹಬ್ಬ ಇತ್ತು. ಸೊ ಅದಕ್ಕೆ ನಾನು ಎಲ್ಲ ದೇವ್ರ ಫೋಟೋನ ಮತ್ತು ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನಿವತ್ತು ಮಾರ್ನಿಂಗೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ವೀಕ್ಲಿ ಒನ್ಸ್ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಸೊ ಲಾಸ್ಟು ಈ ಮಂತಲ್ಲಿ ಯಾವುದೋ ಹಬ್ಬಗಳಿರಲಿಲ್ಲಲ್ವ. ಸೊ ಅದಕ್ಕೆ ನಾನು ಈಗ ಇವತ್ತು ಹಬ್ಬದ ದಿನ ಮಾಡೋಣ ಅಂತ ಹೇಳ್ಬಿಟ್ಟು ಆವತ್ತೇ ಕ್ಲೀನ್ ಮಾಡ್ತಿದ್ದೆ ನಾನು. ಈಗ ನನ್ನ ಮಗನೂ ಇಲ್ಲೇ ನನ್ನ ಮುಂದೆ ಕೂತ್ಕೊಂಡು ನನಗೆ ಎತ್ಕೊಳ್ತಿದ್ದ, ಹೆಲ್ಪ್ ಮಾಡ್ತಾನೆ ಸ್ವಲ್ಪ ಶ್ಲೋಕು ಯಾವಾಗಾದರೂ. ಸೊ ನಾನೀಗ ಬೆಳಗ್ಗೆ ಎಲ್ಲ ಫಸ್ಟ್ ದೇವ್ರ ಪೂಜೆ ಮಾಡ್ಕೊಂಬಿಡೋಣ. ಆಮೇಲೆ ನಾನು ಅವಲಕ್ಕಿ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಮತ್ತು ಈಗ ಮಾವಿನಕಾಯಿ ಸೀಸನ್ ಇರೋದರಿಂದ ಮಾವಿನಕಾಯ್ದು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನದ ಒಗ್ಗರಣೆ ಮಾಡೋದು ಹೆಂಗೆ ಅಂತಲೂ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ನಾನು ಅದನ್ನು ಹೇಳ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು. ಭಾಳ ಈಸಿ ಚಿತ್ರಾನ್ನದ ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ನಾನು ಇಲ್ಲೆಲ್ಲ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ ಆಲ್ರೆಡಿ ದೇವ್ರದ್ದು. ಸೊ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ನಾನು. ಮಾರ್ನಿಂಗ್ ನಾನೆಂದರೆ ವೀಕ್ಲಿ ಟ್ವೈಸ್ ಆ್ಯಂಡ್ ಥ್ರೈಸ್ ಒಂದು 3 ಸಲ ನಾನು ದೇವ್ರದ್ದು ವಿಗ್ರಹಗಳನ್ನ ತೊಳ್ಕೊತಾನೆ ಇರ್ತೀನಿ. ಸೊ ನನ್ನ ಹತ್ರ ಬ್ರಾಸ್ ಇರೋದು. ನಾನು ಬೆಳ್ಳಿ ಪಾತ್ರೆ ಎಲ್ಲ ಹಬ್ಬ ಇದ್ದಾಗ ಅಷ್ಟೇ ಯೂಸ್ ಮಾಡ್ತೀನಿ. ಇವತ್ತು ನಾನೇನು ತೆಗಿಯೋಕ್ಕೆ ಹೋಗಲಿಲ್ಲ ಅದನ್ನು. ಸೊ ಇದನ್ನೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಿದ್ದೆ ನಾನು.
ಇಲ್ಲಿ ನಾನು ಈಗ ಸಾಂಬಾರು ರೆಡಿ ಮಾಡ್ತಿದ್ದೆ ಮಧ್ಯಾಹ್ನಕ್ಕೆ. ಅದಕ್ಕೆ ಹಬ್ಬ ಇತ್ತಲ್ಲ, ಸೊ ಅದಕ್ಕೆ ನಾವು ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ. ಸೊ ಮಧ್ಯಾಹ್ನ ಅನ್ನ ಸಾರು ಮತ್ತು ಪಲ್ಯ ಹಾಗೆ ಚಿತ್ರಾನ್ನ ಮಾಡಿದ್ದೆ. ಸೊ ಅದೇ ಚಿತ್ರಾನ್ನದ ರೆಸಿಪಿ ನಾನೀಗ ನೆಕ್ಸ್ಟ್ ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಏನಂದರೆ ತರಕಾರಿ ಸಾಂಬಾರು ಮಾಡಿದ್ದೆ. ಸೊ ಇಲ್ಲಿ ನಾನು ಬೀನ್ಸ್ ಪಲ್ಯಕ್ಕೆ ಬೀನ್ಸ್ನ ಬೇಯಿಸ್ಕೊತಾ ಇದ್ದೆ. ಈ ಥರ ಸ್ವಲ್ಪ ಕಟ್ ಮಾಡಿ ಅದು ನೀರೊಳಗೆ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಈಗ ಚಿತ್ರಾನ್ನದ ರೆಸಿಪಿ ನೋಡೋಣ ಬನ್ನಿ. ಫಸ್ಟ್ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಅರಿಶಿನ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಏನು ಹಾಕೋದಿಲ್ಲ ಇದಕ್ಕೆ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಸೊ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೀನಿ. ಸೊ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಕಡಲೆ ಬೀಜ ಬೇಕಾದರೆ ಹಾಕ್ಕೊಳ್ಳಿ. ಅದನ್ನು ಹುರಿದಾದ್ಮೇಲೆ ತುರಿದಿರೋ ಮಾವಿನಕಾಯಿನ ಹಾಕಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸೋಕೆ ಬಿಟ್ಟರೆ ನಿಮಗೆ ಮಾವಿನಕಾಯಿ ಚಿತ್ರಾನ್ನದ ಒಗ್ಗರಣೆ ರೆಡಿ ಆಗುತ್ತೆ. ಹೀಗೆ ನಮ್ಮದು ಅಡುಗೆ ಎಲ್ಲ ಮುಗೀತು. ಅವತ್ತು ರಜೆ ಇರೋದ್ರಿಂದ ನಾವು 2 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ರಿ. ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ಸೊ ರೆಸ್ಟ್ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ರಿ. ಆ್ಯಕ್ಚುಲಿ ಅದು ಒಂದು ಶ್ಲೋಕು ಸಾಯಂಕಾಲ ಮಲಗಿಬಿಟ್ಟಿದ್ದ. ಸೊ ಹೋಗೋದು ಲೇಟ್ ಆಯಿತು ದೇವಸ್ಥಾನಕ್ಕೆ. ಅವ್ನು 6 ಮಲ್ಕೊಂಡ. ಆಮೇಲೆ ಎದ್ಮೇಲೆ 7:30 ಮೇಲೆ ದೇವಸ್ಥಾನಕ್ಕೆ ಹೊರಟ್ರಿ. ನಾನು ಈ ಥರ ಪೂಜೆ ಮಾಡಿದ್ದೆ. ಸೊ ಅದನ್ನು ಗ್ಲಿಮ್ಸ್ನ ನಿಮಗೆ ತೋರಿಸಿದ್ದೀನಿ. ಅದು ಹತ್ತಿರದಿಂದ ಫೋಟೋ ತೊಗೊಂಡಿದ್ದು. ನಾನು ಹೆಸರುಬೇಳೆನ ನೆನೆಸಿ ಅದನ್ನು ನೈವೇದ್ಯ ಮಾಡಿದ್ದೆ ಮಾರ್ನಿಂಗು. ಇಲ್ಲೇ ನಮ್ಮ ಹಾವೇರಿಲಿ ಇದು ದೇವಸ್ಥಾನಕ್ಕೆ ವರ್ಷ ಹೋಗ್ತೀವಿ ನಾವು ಶಿವರಾತ್ರಿ ಟೈಮಲ್ಲಿ. ಸೊ ಅಲ್ಲಿ ಹೋಗಿ ಬಂದು ನಮ್ಮ ಹಬ್ಬ ಹೀಗೆ ಮುಗಿಸಿದ್ರಿ ನಾವು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.